शुक्लाम्भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शान्ताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथम् ॐ या देवी सर्वभूतेषु मातृरूपेण संस्थिता नमस्तस्यै 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 नमो नमः अगजाननं पद्मार्कं गजाननं महर्निशम् अनेकदन्तं भक्तानाम् एकदन्तम् उपास्महे गजाननं भूतगणाधिपसेवितं कपित्तजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजं तत्पुरुषाय विद्महे सहस्रपणाय धीमहि तन्नो नागेन्द्र देवता प्रचोदयात् अनन्तं वासुकिं शेषं पद्मनाभं च कम्बलं शङ्खपालं दात्राष्टं तक्षकं काळीं तथा एतानि नवनामानि नागनाञ्च महात्मनं सायङ्काले पठे नित्यं प्रातःकाले विशेषतः निश्चयेद्विषभयं तत्सयेत् सर्वत्र विजयी भवेत् तत्पुरुषाय विद्महे महासेनाय धीमहि तन्नो षण्मुखः प्रचोदयात् वन्दे शम्भुमापतिं सुरगुरुं वन्दे जगत्कारणं वन्दे पन्नगभूषणं मृगधरं वन्दे पशूनां पतिं वन्दे सूर्यशशाङ्कवन्दिनयनं वन्दे मुकुन्दप्रियं वन्दे भक्तजनाश्रयं च वरदं वन्दे शिवं शङ्करं श्रीहरि श्रीकान्त हरे श्रीनिवासगृहेश्वरी श्रीवेङ्कटाद्रिनिवासनै पद्मावती सुमङ्गले हर नमः पार्वतीपतये ಶಬ್ದ ಯಾರ್ದು ಬರ್ತಾ ಇಲ್ಲ. ಹರೇ ನಮ ಪಾರ್ವತೀಪತಯೇ. ಏಳು ಕುಂಡಲವಾಸ ವೆಂಕಟರಮಣ ಗೋವಿಂದ ಗೋವಿಂದ. ಧರ್ಮ ಚೈತನ್ಯ ಯಾತ್ರೆಯ ಪರವಾಗಿ ಹೋದಾಗ ಮೊದಲನೇ ಮಾತು ನಾನು ಹೇಳೋದು ಅಂದ್ರೆ ಚೇಚೆ ಎಂಥ ಹೇಸಿಗೆ ಮಾತು. ಇವತ್ತಿನ ದಿವಸ ಒಂದು ಚೂರು ಜನಗಳಿಗೆ ಒಂದು ಆಧ್ಯಾತ್ಮಿಕ ಕಡೆ ಗಮನ ಇಲ್ಲವೇ, ಆ ಒಂದು ಗಂಭೀರತೆ ಇಲ್ಲವೇ, ಅವರಿಗೆ ಅಭಿಮಾನ ಇಲ್ಲವೇ ಅಂತ ಹೇಳ್ತೀವಿ. ಆದರೆ ಇವತ್ತು ದಾವಣಗೆರೆಯಲ್ಲಿ ಇಷ್ಟು ಜನ ಅಭಿಮಾನಿಗಳು ಬಂದಿರತಕ್ಕಂಥ ವಿಚಾರ, ನಮ್ಮ ನಿಮ್ಮ ಬಾಂಧವ್ಯ ಅದೆಷ್ಟು ಜನ್ಮದ್ದೋ ಗೊತ್ತಿಲ್ಲ. ನಿಮ್ಮೆಲ್ಲ ಕೃತಜ್ಞತೆಗಳ ಪರಿಪೂರ್ಣವಾಗಿ ಎಂದಿಗೂ ನಾನು ಆ ಋಣ ಚಿರಋಣಿಯಾಗಿರ್ತೀನಿ ಅಂತ ಈ ಮುಖಾಂತರವಾಗಿ ಹೇಳ್ತಾ ಇದ್ದೀನಿ. ಈ ಧರ್ಮ ಚೈತನ್ಯ ಯಾತ್ರೆ ನಾನು ಹಮ್ಮಿಕೊಂಡಿರ್ತಕ್ಕಂಥ ವಿಚಾರ, ಇಲ್ಲಿ ಯಾವುದೇ ನನ್ನ ಪ್ರಚಾರಕ್ಕಾಗಲಿ ಯಾವುದೇ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕಾಗಲಿ ನಾನು ಬಂದಿಲ್ಲ. ನಿಮ್ಮೆಲ್ಲರ ಒಂದು ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆಯನ್ನು ಮಾಡೋಕ್ಕೋಸ್ಕರ ಹಿಮಾಲಯದಲ್ಲಿ 1880 ಜನ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇದ್ದಾರೆ. 2012ಕ್ಕೆ ಪ್ರಳಯವಾಗ್ತಕ್ಕಂಥ ಈ ಭೂಮಿಯಲ್ಲಿ ಎಲ್ಲ ನಶಿಸಿ ಹೋಗೋ ಸಮಯ ಬರ್ತಾ ಇದೆ. ಆ ಸಮಯವನ್ನು ಹೇಗೆ ಕಾಪಾಡೋದು ಅಂತ ಹೇಳಿ ಆ 300 ಮುಕ್ಕೋಟಿ ದೇವತೆಗಳ ಪಾದಾರವಿಂದರಲ್ಲಿ ಸ್ಮರಿಸ್ತಾ ಅಷ್ಟೂ ಜನ ಋಷಿ ಮುನಿಗಳು ಇವತ್ತಿನ ದಿವಸ 1880 ಜನ ಇವತ್ತು ತಪಸ್ಸು ಮಾಡ್ತಾ ಇದ್ದಾರೆ. ಆ ತಪಸ್ಸಿನ ಮುಖಾಂತರವಾಗಿ ಈ ಜಾಗೃತಿಯನ್ನು ಅವರ ಕೊಟ್ಟ ಆಜ್ಞೆಯ ಪ್ರಕಾರವಾಗಿ ಹಿಮಾಲಯದಿಂದ ಬಂದಿರತಕ್ಕಂಥ ಆಜ್ಞೆಯನ್ನು ನಾನು ಆ ಜನ್ಮ ಬ್ರಹ್ಮಚಾರಿ ಆಗಿರ್ತಕ್ಕಂಥ ನಾನು, ನರೇಂದ್ರ ಬಾಬು ಶರ್ಮನ ಆಗಿರ್ತಕ್ಕಂಥ ನಾನು, ಆ ಭಗವತಿಗೆ ಕಾಳು ಧೂಳು ಸಮನ ಆಗಿರ್ತಕ್ಕಂಥ ನಾನು, ಇಡೀ ಜಗತ್ತಲ್ಲಿ ಅಷ್ಟು ಲಕ್ಷಾಂತರ ಜನದಲ್ಲಿ ಬಿಟ್ಟು ನನ್ನನ್ನು ಆರಿಸ್ಕೊಂಡಿದ್ದಾಳೆ. ಈ ಧರ್ಮ ಚೈತನ್ಯ ಯಾತ್ರೆಯನ್ನು ನಿಮ್ಮೆಲ್ಲರಿಗೂ ನಾಳೆ ಬರ್ತಕ್ಕಂಥ ಅನಾಹುತನ ಹೇಗೆ ತಡಿಬಹುದಾ ಅಂದರೆ ಆ ಧರ್ಮವನ್ನು ಎತ್ತಿ ಹಿಡಿಯೋಕ್ಕೆ ಎಲ್ಲರಿಂದ ಸಾಧ್ಯ. ಎಷ್ಟು ಮಟ್ಟಿಗೆ ಸಾಧ್ಯ ಅಂದರೆ ನೀವೆಷ್ಟು ಮಟ್ಟಿಗೆ ಆ ಪ್ರಯತ್ನವನ್ನು ಪಟ್ಟು ನಾನು ಹೇಳ್ತಕ್ಕಂಥ ಆ ಮುಹೂರ್ತದಲ್ಲಿ ಆ ಕಾರ್ಯಕ್ರಮವನ್ನು ಯಾವತ್ತು ಹಮ್ಮಿಕೊಂತೀರೋ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಆ ಧರ್ಮ ಜಾಗೃತಿಯನ್ನು ಹೇಳೋಕ್ಕೋಸ್ಕರನೇ ನಾನು ಬಂದಿರೋದು. ಇದು ಸತ್ಯ ಸತ್ಯ ಸತ್ಯ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಕ್ಕಂಥ ರಹಸ್ಯಗಳು 3. ಆ 3 ರಹಸ್ಯಗಳು ಕೆಲವರಿಗೆ ಆಶ್ಚರ್ಯವಾಗಿರ್ಬೋದು, ಕೆಲವರಿಗೆ ಹೊಸದಾಗಿರ್ಬೋದು, ಕೆಲವರಿಗೆ ಯಾವ ಕಾಲಕ್ಕೂ ಇದೇನಪ್ಪ ಹೀಗಿದೆ ಅಂತ ಹೇಳ್ಬೋದು, ಕೆಲವರು ಹೌದು ಅಲ್ವಾ ಅಂತ ಹೇಳ್ಬೋದು. ಅದರಲ್ಲೂ ಇಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಜನದಲ್ಲಿ ನಿಜವಾದ ಅಭಿಮಾನತ್ವ ಸ್ವಲ್ಪ ಜನಕ್ಕೆ ಕಮ್ಮಿ ಇರಬಹುದು. ಯಾಕೆಂದರೆ ಎಷ್ಟೋ ಜನ ಇಲ್ಲಿ ಬಂದಿರತಕ್ಕಂಥವ್ರು ಪಕ್ಕದ ಮನೆಯವ್ರು ಹೋಗ್ತಾ ಇದ್ದಾರೆ, ಶೀಲಂನವರು ನಾವು ಹೋಗದೇ ಇದ್ರೆ ಬೇಜಾರು ಮಾಡ್ಕೊತಾರೆ, ಬನ್ನಿ ಹೋಗೋಣ ಅಂತ ಒಂದಷ್ಟು ಜನ ಬಂದಿರ್ತೀರಾ. ಇನ್ನೊಂದಷ್ಟು ಜನ ಎಷ್ಟೋ ಜನ ಬಂದಿರತಕ್ಕಂಥವ್ರೆಲ್ಲರೂ ಅವ್ರು ಏನೋ ಮಾತಾಡ್ತಾ ಇದ್ದಾರೆ, ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ, ದಪ್ಪಗಾಗಿದ್ದಾರಾ ಸಣ್ಣಗಾಗಿದ್ದಾರಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಒಂದಷ್ಟು ಜನ ಬಂದಿರ್ತಾರೆ. ಇನ್ನೊಂದಷ್ಟು ಜನ ಏನು ಮಹಾ ಮಾತಾಡ್ಬಿಡ್ತಾರೆ ನಾವು ನೋಡೋಣ ಅಂತ ಹೇಳಿ ಕೆಲವರು ಅಹಂಭಾವದಿಂದ ಬಂದಿರತಕ್ಕಂಥವ್ರು, ಅಷ್ಟೋ ಜನ ರಾಜಕೀಯ ಕುತಂತ್ರದ ಇಟ್ಕೊಂಡಿರ್ತಕ್ಕಂಥವ್ರು ಎಷ್ಟೋ ಜನ ಬಂದಿರ್ತಾರೆ. ಆದ್ದರಿಂದ ಎಲ್ಲ ಹೊಲಸಿನ ಮಧ್ಯದಲ್ಲಿ ಕಮಲ್ದ ಹೂ ಇರತಕ್ಕಂಥ ನಿಮ್ಮೆಲ್ಲರ ಆತ್ಮವಿಶ್ವಾಸವನ್ನು ಪರಿಪೂರ್ಣವಾಗಿ ಆ ಭಗವಂತ ನಿಷ್ಠೆ ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಕ್ಕಂಥದಕ್ಕೆ ಸಾರ್ಥಕತೆ ಅನ್ನೋದು ನಿಮಗೆಲ್ಲರಿಗೂ ಹೇಳಬೇಕಾದ ರಹಸ್ಯಗಳು. ಇಲ್ಲಿ ನೀವುಗಳೆಲ್ಲ ಇನ್ನೇನು
ಭಾರತ ದೇಶದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಆಗ್ತಕ್ಕಂಥ ಅನಾಹುತಗಳ ವಿಚಾರವಾಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀನಿ. ಈ ಜಾಗೃತಿಯನ್ನ ಹಿಮಾಲಯದಿಂದ ಬಂದಿರತಕ್ಕಂಥ ವಾಕ್ಯ ಇದಕ್ಕೆ ಸಾಕ್ಷಿರೂಪವಾಗಿ ಎಲ್ಲ ಋಷಿ ಮುನಿಗಳು ತಪಸ್ಸನ್ನ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಮೊದಲನೇ ರಹಸ್ಯ ಶ್ರೀಕೃಷ್ಣ ಪರಮಾತ್ಮನಿಗೆ ಹಾಕಿರ್ತಕ್ಕಂಥ ಶಾಪ. ಈ ಶ್ರೀಕೃಷ್ಣ ಪರಮಾತ್ಮನಿಗೆ ಹಾಕಿರ್ತಕ್ಕಂಥ ಶಾಪ ಇನ್ಯಾರೂ ಅಲ್ಲ, ಸಾಕ್ಷಾತ್ ಗಾಂಧಾರಿ. ಆ ಗಾಂಧಾರಿ ಗೌರಿ ಅಂತ ಹೇಳಿ ಜಗತ್ತು ಪಾರ್ವತಿ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಪರಮೇಶ್ವರನ ಹೆಂಡತಿಯಾಗಿರ್ತಕ್ಕಂಥ ಗೌರಿನೇ ಗಾಂಧಾರಿ ಹಾಗೆ ಜನನ ತಗೊಂಡು ಅವಳು ಹಾಕಿರ್ತಕ್ಕಂಥ ಶಾಪಗಳು 3 ಕೃಷ್ಣ ಪರಮಾತ್ಮನಿಗೆ.